ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಅವ್ರನ್ನ ಯಾಕೆ ಮರೆಯೋಕ್ಕಾಗ್ತಾ ಇಲ್ಲ, ಅವ್ರಿಗೂ ನಿಮ್ಮ ನೆನಪಿದೆಯಾ, ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆಯಾ, ಆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಇದಕ್ಕೇನು ಕಾರ್ಡ್ಸ್ ಬರುತ್ತೆ ನೋಡೋಣ. ಯಾಕೋ ಆ ವ್ಯಕ್ತಿನ ನಿಮಗೆ ಮರೆಯೋಕ್ಕನ್ನಿಸ್ತಾ ಇಲ್ಲ. ಫರ್ಗಿವ್ನೆಸ್, ಮಿಸ್ಟಿಸಿಸಮ್, ಇನ್ಸ್ಟಿಂಕ್ಟ್, ರಿನಿವಲ್. ಆ ವ್ಯಕ್ತಿ ಬಗ್ಗೆ ನಿಮ್ಮ ಮನಸ್ಸು ತುಂಬ ಯೋಚನೆ ಮಾಡ್ತಾ ಇದೆ, ಓವರ್ ಥಿಂಕಿಂಗ್ ಕಾಣಿಸ್ತಾ ಇದೆ. ಹಿಂದಿಂದೆಲ್ಲ ಮರೆತು ಮತ್ತೆ ಕನೆಕ್ಟ್ ಆಗ್ತಾರಾ ಅವರು, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಮತ್ತು ಈ ಕನೆಕ್ಷನ್ ಮುಂದುವರಿಯುತ್ತಾ, ಹಾಗೆಲ್ಲ ನಿಮ್ಮ ಯೋಚನೆಗಳಿದೆ. ಅವ್ರಿಗೂ ನನ್ನ ಬಗ್ಗೆ ಫೀಲಿಂಗ್ಸ್ ಇದೆಯಾ, ನನ್ನ ಬಗ್ಗೆ ಏನು ಯೋಚನೆಗಳಿದೆ, ಹಾಗೆಲ್ಲ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಇದಕ್ಕೆ ಇನ್ನೇನಿದೆ ನೋಡೋಣ. ಅವ್ರು ನಿಮಗೇನೂ ಕಾರಣ ಕೊಡದೆ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಮ ಯಾವುದೇ ಕಾಲ್ಗೆ, ಮೆಸೇಜ್ಗಳಿಗೆ ಉತ್ತರ ಇಲ್ಲ, ಆ ಕಡೆಯಿಂದ ಏನೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಮತ್ತು ಈ ವ್ಯಕ್ತಿ ಖಂಡಿತ ಬರ್ತಾರೆ ಹಾಗೆ ನಿಮ್ಮ ಮನಸ್ಸು ಹೇಳ್ತಾ ಇದೆ. ಒಂದೊಂದು ಸರಿ ಎಷ್ಟೇ ನೆಗೆಟಿವಿಟಿ ಇದ್ರೂ, ಏನೇ ಮಾತುಕತೆಗಳಾಗಿದ್ರೂ ಮನಸ್ಸು ಏನೋ ಹೇಳ್ತಾ ಇರುತ್ತೆ. ಮತ್ತು ಅವರು ಖಂಡಿತ ಕನೆಕ್ಟ್ ಆಗ್ತಾರೆ, ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಇಲ್ಲ ಭೇಟಿ ಆಗ್ತಾರೆ, ಹಾಗೆಲ್ಲ ಅನಿಸುತ್ತೆ. ಹಾಗೆ ನಿಮಗೂ ಇಲ್ಲಿ ಫೀಲ್ ಆಗ್ತಾ ಇದೆ. ಅವ್ರ ಜೀವನದಲ್ಲಿ ಏನೋ ಸಮಸ್ಯೆಗಳಿರಬೇಕು, ಏನೋ ಕಾರಣಗಳಿರಬೇಕು. ಅದೆಲ್ಲ ಸ್ವಲ್ಪ ಮಟ್ಟಿಗೆ ಸರಿಯಾದರೆ ಅವ್ರು ನಿಜವಾಗ್ಲೂ ಬರ್ತಾರೆ. ಹಾಗೆಲ್ಲ ನಿಮ್ಮ ಮನಸ್ಸು ಕಾಯ್ತಾ ಇರೋದಿದೆ. ಒಂದು ಕಾಲದಲ್ಲಿ ಈ ಫ್ರೆಂಡ್ಶಿಪ್ಪಲ್ಲಿ ತುಂಬ ಸಂತೋಷ ಇತ್ತು, ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಅನ್ನಿಸ್ತಾ ಇತ್ತು. ಅವರನ್ನು ನೀವು ತುಂಬ ನಂಬ್ಕೊಂಡಿದ್ರಿ. ಈಗ ಇದ್ದಕ್ಕಿದ್ದ ಹಾಗೆ ಮಾಯ ಆಗಿದ್ದಾರೆ ಅನ್ನೋದಿದೆ. ಅದು ನಿಮ್ಗೆ ಯೋಚನೆ ಆಗಿದೆ. ಅವ್ರು ಅಂಥವ್ರಲ್ಲ ಹಾಗೆ ನಿಮ್ಮ ಮನಸ್ಸು ಹೇಳುತ್ತೆ. ಎಷ್ಟೆಲ್ಲ ಪ್ರಾಮಿಸ್ ಮಾಡಿದ್ರು, ನಾನು ಎಷ್ಟೊಂದೆಲ್ಲ ನಂಬ್ಕೊಂಡಿದ್ದೆ. ಈಗಲೂ ನನ್ನ ಯೋಚನೆಗಳಿದೆಯಾ, ಅವ್ರಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ, ಹಾಗೆ ನೀವು ಯೋಚಿಸ್ತಾ ಇದ್ದೀರಾ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನಿದೆ ನೋಡೋಣ. ಅವರ ಫೀಲಿಂಗ್ಸ್ ಏನಿದೆ, ನಿಮ್ಮ ಬಗ್ಗೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಯಾವ ಕಾರಣದಿಂದ ನಿಮ್ಮಿಂದ ದೂರ ಆಗಿದ್ದಾರೆ ಅವರು. ಪೇಜ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಮತ್ತೊಂದು 6 ಆಫ್ ಕಪ್ಸ್, ಹಾಗೆ 5 ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಸಾರ್ಟ್ಸ್, ಮತ್ತೊಂದು ಎಂಪರರ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ 4 ಆಫ್ ಕಪ್ಸ್ ಇದೆ. ಈ ಟೈಮಲ್ಲಿ ಅವ್ರಿಗೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಕಾಲ ನಿಮ್ಮಿಂದ ದೂರ ಆಗಿದ್ದಾರೆ. ಏನೋ ಸ್ಪೇಸ್ ಬೇಕು ಅಂತ ಅನಿಸಿರಬೇಕು, ಯಾವುದೋ ಸಮಸ್ಯೆಗಳಿರಬೇಕು. ಅದಕ್ಕೆ ನೀವು ಎಷ್ಟೇ ಕಾಲ್ ಮಾಡಲಿ, ಮೆಸೇಜ್ ಮಾಡಲಿ, ಅವ್ರು ನಿಮ್ಗೆ ಯಾವುದೇ ಉತ್ತರ ಕೊಡ್ತಾ ಇಲ್ಲ. ಇಲ್ಲಿ ಇನ್ನೇನಿದೆ, ಇಬ್ರಿಗೂ ಏಜ್ ಡಿಫ್ರೆನ್ಸ್ ಇದೆ. ಅವ್ರಿಗೇನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ. ಯಾವುದೋ ಜಾಬ್ ಅಥವಾ ಬಿಸ್ನೆಸ್ ಇಶ್ಯೂಸ್ಗಳಿರಬಹುದು. ಇವರು ಅದ್ರ ಬಗ್ಗೆ ಸೀರಿಯಸ್ ಆಗಿದ್ದಾರೆ ಅನ್ನೋದಿದೆ. ತನ್ನ ಪರಿಸ್ಥಿತಿ ಬಗ್ಗೆ ಸಿಟ್ಟಿದೆ. ನಿಮ್ಮ ಪರಿಚಯ ಆದಾಗ ಮನಸ್ಸಿಗೆ ಏನೋ ಸಂತೋಷ ಇತ್ತು, ಎಂತೂಸಿಯಾಸಮ್ ಇತ್ತು, ಪ್ರಪಂಚ ಸುಂದರವಾಗಿತ್ತು. ಇಲ್ಲಿ ಇವರೊಂದು ಫ್ಯಾಮಿಲಿ ಪರ್ಸನ್ ಆಗಿರಬಹುದು, ಅಥವಾ ಏನೋ ಜೀವನದಲ್ಲಿ ಸಮಸ್ಯೆಗಳಿದೆ. ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆದಿತ್ತು, ಅಲ್ಲಿ ಅಟ್ರಾಕ್ಷನ್ ಇತ್ತು, ನಿಮ್ಮನ್ನು ಭೇಟಿಯಾಗಿದ್ರೂ ಸರಿ, ಆತ್ಮೀಯತೆ ಬೆಳೆದಿತ್ತು. ಆದರೆ ಈಗ ಯಾಕೋ ಮುಂದುವರ್ಸೋಕ್ಕೆ ಕಷ್ಟ ಆಗ್ತಾ ಇದೆ. ಆದರೆ ನಿಮ್ಮನ್ನು ಮರ್ತಿಲ್ಲ ಅವರು, ನಿಮ್ಮ ನೆನಪುಗಳಿದೆ. ಸ್ವಲ್ಪ ದಿನ ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ, ಮತ್ತು ನೀವು ಕನೆಕ್ಟ್ ಆಗಬಹುದು ಅನ್ನೋ ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವ್ರಿಗೂ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ತನ್ನ ಸಮಸ್ಯೆಗಳೇ ದೊಡ್ಡದಾಗಿರುವಾಗ ನಿಮ್ಮನ್ನು, ನಿಮ್ಮ ನೆನಪುಗಳನ್ನ ಒಂದು ಸೈಡ್ಗೆ ಇಟ್ಟಿರೋ ಹಾಗಿದೆ. ಟೈಮ್ ಸಿಕ್ಕಿದಾಗೆಲ್ಲ ನಿಮ್ಮ ಮೆಸೇಜ್ಗಳನ್ನ ನೋಡೋದಿದೆ. ನಿಮ್ಮ ಕಾಲ್ ಮಾಡಬೇಕು ಅಂತ ಅನಿಸಿದ್ರೂ ಪರಿಸ್ಥಿತಿ ಎದುರಿಗೆ ಬಂದು ನಿಲ್ಲುತ್ತೆ. ಹಾಗಿರೋದ್ರಿಂದ ಅವರನ್ನು ಅವರೇ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಅನ್ನೋದಿದೆ. ಆದ್ರೂ ಮನಸ್ಸಲ್ಲಿ ಪಾಸಿಟಿವ್ ಫೀಲಿಂಗ್ಸ್ ಇದೆ. ನೀವೊಂದು ಒಳ್ಳೆ ವ್ಯಕ್ತಿ, ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋತೀರಾ ಹಾಗೂ ಅನಿಸುತ್ತೆ ಅವ್ರಿಗೆ. ಹಾಗಿರೋದ್ರಿಂದನೇ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಅವರು. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಸರಿ. ಅವ್ರ ಫ್ರೆಂಡ್ಶಿಪ್ ಹಾಗೆ ಮಾತುಗಳನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ನಿಮಗೆ.
ಮತ್ತೆ ಅವರು ಕಾಲ್ ಮಾಡ್ಬೋದಾ, ಮೆಸೇಜ್ ಮಾಡ್ಬೋದಾ? ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ, ನಿಮ್ಮ ಫೀಲಿಂಗ್ಸ್ ಏನಿದೆ ನೋಡಿ. ಸ್ಯಾಡ್ ಫೀಲಿಂಗ್ಸ್ ಇದೆ, ಹಾಗೆ ಯಾವುದೋ ಕಲ್ಪನಾ ಲೋಕದಲ್ಲಿದ್ದೀರಾ ಅನ್ನೋದಿದೆ. ಆ ವ್ಯಕ್ತಿ ನೆನಪಾದಾಗ ಸಂತೋಷ ಇದೆ, ವೇಟಿಂಗ್ ಎನರ್ಜಿ ಬರ್ತಾ ಇದೆ, ನೆನಪುಗಳಿದೆ, ಆತಂಕ ಇದೆ. ಅವ್ರಿಗೇನಾಗಿದೆಯೋ, ಏನು ಸಮಸ್ಯೆ ಫೇಸ್ ಮಾಡ್ತಾ ಇದ್ದಾರೋ ಆ ಒಂದು ಫೀಲಿಂಗ್ಸೂ ಇದೆ. ನಿಮ್ಮ ಕೆಲಸ ಕಾರ್ಯಗಳ ಕಡೆ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ, ಮನಸ್ಸು ಡಿಸ್ಟರ್ಬ್ ಆಗಿದೆ. ಸರಿ, ಒಂದು ಕಾಲದಲ್ಲಿ ಅವ್ರ ಕಾಲ್ಗಳಿಗೆ, ಅವ್ರ ಮೆಸೇಜ್ಗಳಿಗೆ ಅಡಿಕ್ಟ್ ಆಗಿದ್ರಿ ನೀವು. ಈಗ ಮನಸ್ಸಲ್ಲಿ ಸ್ವಲ್ಪ ಸಮಾಧಾನ ಇದ್ರೂ ಆ ವ್ಯಕ್ತಿಗೋಸ್ಕರ ನೀವು ಕಾಯೋದಿದೆ. ಇಲ್ಲಿ ಕೆಲವರಿಗೆ ತುಂಬ ದಿನದಿಂದ ಕಮ್ಯುನಿಕೇಷನ್ ಗ್ಯಾಪ್ ಇರಬೇಕು, ಅವ್ರು ನನ್ನನ್ನು ಮರ್ತಿರಬೇಕು, ನಾನು ಮೂವ್ ಆನ್ ಆಗಬೇಕು, ಹಾಗೆ ಎಷ್ಟೋ ಸರಿ ನೀವು ಯೋಚನೆ ಮಾಡೋದಿದೆ. ಆದರೆ ಮನಸ್ಸು ಒಪ್ತಾ ಇಲ್ಲ. ಈ ವ್ಯಕ್ತಿ ಪರಿಚಯ ಆದಾಗ ಯಾರು ಏನು ಹೇಳಿದ್ರು ತಲೆಗೆ ಹೋಗ್ದಂಥ ಪರಿಸ್ಥಿತಿ. ಅಂದರೆ ಆ ವ್ಯಕ್ತಿನ ಬಹಳ ನಂಬ್ಕೊಂಡಿದ್ರಿ ನೀವು, ಈಗೀಗ ಮನಸ್ಸಲ್ಲಿ ಏನೋ ನೆಗೆಟಿವಿಟಿ ಬರ್ತಾ ಇದೆ. ಅವ್ರಿಗೆ ನನ್ನ ಮೇಲೆ ಅಂಥ ಅಟ್ಯಾಚ್ಮೆಂಟ್ ಇಲ್ಲ ಅನ್ನಿಸ್ತಾ ಇದೆ. ಶುರುವಿನಲ್ಲಿ ಇದೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಎಷ್ಟೋ ಸರಿ ನಿಮಗೆ ಅನುಮಾನಗಳು ಬರೋದಿದೆ, ಆ ವ್ಯಕ್ತಿ ಲೈಫಲ್ಲಿ ಬೇರೆ ಯಾರೋ ಇರಬೇಕು, ಹಾಗೆಲ್ಲ ನಿಮಗೆ ಯೋಚನೆ ಬರೋದಿದೆ. ಆದರೆ ಕನ್ಫರ್ಮ್ ಆಗ್ತಾ ಇಲ್ಲ. ನಿಮ್ಮನ್ನು ತುಂಬ ನಂಬಿಸಿದ್ರು, ನೀವಿಲ್ಲಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅನ್ನಿಸ್ತಾ ಇದೆ. ಈ ವ್ಯಕ್ತಿಗೆ ಅಡಿಕ್ಟ್ ಆಗಿದ್ದೀರಾ, ಟೆಂಪ್ಟೇಷನ್ ಇದೆ. ಹೇಗಾದರೂ ಸರಿ ಅವ್ರು ನನ್ನ ಜೀವನಕ್ಕೆ ಮತ್ತೆ ಬರಬೇಕು ಅನ್ನೋ ಹಠ ಇದೆ. ಜೀವನದ ಕೊನೆ ತನಕ ಒಟ್ಟಿಗೆ ಇರಬೇಕು ಅಂತ ಅನಿಸುತ್ತೆ. ಆದರೆ ಆ ಕಡೆಯಿಂದ ಅಂಥ ಇನ್ವಾಲ್ವ್ಮೆಂಟ್ ಇಲ್ಲ. ಈ ವಿಷಯದಲ್ಲಿ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಕೇರಿಂಗ್ ಭಾವನೆ ಇದೆ. ಆದರೆ ಕೆಲವು ಸಾರಿ ನಿಮ್ಮಿಂದ ದೂರ ಇರೋದು ಉಂಟು. ಅದಕ್ಕೆ ಸರಿಯಾದ ಕಾರಣ ಕೊಡ್ತಾ ಇರಲಿಲ್ಲ. ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಆ ವ್ಯಕ್ತಿ ನೆನಪಾಗ್ತಾ ಇರ್ತಾರೆ. ಅವರು ಹೀಗೆ ನನ್ನನ್ನು ಮಿಸ್ ಮಾಡ್ಕೋತಾ ಇದ್ದಾರಾ, ಅಥವಾ ಅವ್ರ ಬಿಹೇವಿಯರಲ್ಲಿ ಏನಾದ್ರೂ ಚೇಂಜಸ್ ಆಗಿದೆಯಾ, ನನ್ನಿಂದ ಮೂವ್ ಆನ್ ಆಗಿದ್ದಾರಾ, ಹಾಗೆಲ್ಲ ನಿಮ್ಮ ಯೋಚನೆಗಳು ಬರೋದಿದೆ ಇಲ್ಲಿ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಯೂನಿವರ್ಸಿಂದ ನಿಮ್ಗೇನು ಅಡ್ವೈಸ್ಗಳು ಬರಬಹುದು? ಸಪ್ರೆಷನ್, ಲೆಟ್ಟಿಂಗ್ ಗೋ. ನೋಡಿದ್ರಾ, ಅವರ ಫೀಲಿಂಗ್ಸ್ಗಳನ್ನ ಸಪ್ರೆಸ್ ಮಾಡ್ಕೋತಾ ಇದ್ದಾರೆ ಅನ್ನೋದಿದೆ. ಅವೇರ್ನೆಸ್, ನೀವು ಕಾಯ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ ಅವ್ರಿಗೆ, ನಿಮ್ಮನ್ನು ಮರ್ತಿಲ್ಲ ಅವರು. ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ, ರೀಬರ್ತ್ ಬರ್ತಾ ಇದೆ. ಟ್ರಸ್ಟ್, ಅವ್ರ ಮೇಲೆ ನಿಮಗೆ ನಂಬಿಕೆ ಇದೆ ಅಂತ ಅಂದ್ಕೊಂಡಿದ್ದಾರೆ ಅವರು. ನಿಮ್ಮನ್ನು ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನೀವೊಂದು ತಾಳ್ಮೆ ಇರುವಂಥ ವ್ಯಕ್ತಿ. ಅವ್ರಿಗೋಸ್ಕರ ನೀವು ಕಾಯ್ತೀರಾ, ಅವರು ನಂಬ್ಕೊಂಡಿದ್ದೀರಾ ಅನ್ನೋದೂ ಗೊತ್ತಿದೆ. ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅವ್ರಿಗೂ ನಿಮ್ಮನ್ನು ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಹಾಗನ್ನಿಸುತ್ತೆ. ಅದನ್ನೆಲ್ಲ ಸಪ್ರೆಸ್ ಮಾಡ್ಕೋತಾ ಇದ್ದಾರೆ ಅನ್ನೋದಿದೆ. ಏನೋ ಸಮಸ್ಯೆಗಳಿದೆ, ನನಗೆ ತಾನೇ ಬ್ಯಾರಿಯರ್ಸ್ ಹಾಕ್ಕೊಂಡಿರೋ ಹಾಗಿದೆ, ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಂಡಿರೋ ಹಾಗಿದೆ. ನಿಮ್ಮ ನೆನಪುಗಳು ಬರ್ತಾ ಇದ್ರೂ ತಡೆ ಹಿಡ್ಕೊಂಡಿರೋದಿದೆ. ಇಲ್ಲೊಂದು ರೀಬರ್ತ್ ಇದೆ, ಹಾಗೆ ಟ್ರಾನ್ಸ್ಫಾರ್ಮೇಷನ್ ಇದೆ. ಗ್ರ್ಯಾಜುಯಲ್ ಆಗಿ ಅವರ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋದಿದೆ. ನಿಮಗೆ ನಂಬರ್ 10, 8 ಹಾಗೆ ನಂಬರ್ 6 ಪ್ರಾಮಿನೆಂಟ್ ಆಗಿ ಬರ್ತಾ ಇದೆ. ಇಲ್ಲೊಂದು ಸ್ಲೋ ಎನರ್ಜಿ ಇರೋದ್ರಿಂದ ಸ್ವಲ್ಪ ಕಾಲ ಇದು ಹೀಗೆ ಮುಂದುವರಿಯುತ್ತೆ. ಎಲ್ಲದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ. ಸಮಸ್ಯೆಗಳು ಯಾರಿಗೆ ಬರಲ್ಲ ಹೇಳಿ, ಅದನ್ನು ಪರಿಹರಿಸ್ಕೊಳ್ಳೋಕ್ಕೆ ಪ್ರಯತ್ನವೂ ಮಾಡಬೇಕಾಗತ್ತೆ. ಅದು ಅಷ್ಟು ಸುಲಭದ ಮಾತಲ್ಲ ಅಲ್ವಾ? ಆಗಿರೋದ್ರಿಂದ ನೀವು ಅವ್ರನ್ನ ನಂಬ್ಕೊಂಡಿದ್ದೀರಾ, ಕಾಯ್ತಾ ಇದ್ದೀರಾ. ಅವ್ರ ಮನಸ್ಸಲ್ಲಿ ನೀವೊಂದು ಒಳ್ಳೆ ವ್ಯಕ್ತಿ, ಅವ್ರಿಗೋಸ್ಕರ ನೀವು ಕಾಯ್ತೀರಾ, ಅವರನ್ನು ನೀವು ಬಿಟ್ಕೊಡಲ್ಲ ಅನ್ನೋದು ಗೊತ್ತಿದೆ ಅವ್ರಿಗೆ. ಮುಂದೆ ಇಲ್ಲೊಂದು ರೀಬರ್ತ್ ಇದೆ, ಏನೋ ಲೈಫಲ್ಲಿ ಬದಲಾವಣೆಗಳಾಗೋದಿದೆ. ಇದಕ್ಕೆ ಇಲ್ಲಿಂದ ಏನು ಮೆಸೇಜ್ ಬರುತ್ತೆ, ಫೈನಲ್ ಮೆಸೇಜ್ಗಳು ನೋಡೋಣ. ಡಿಸ್ಕವರಿ, ಮತ್ತೊಂದು ಗ್ರೀಫ್, ಹಾಗೆ ಗಿಲ್ಟ್, ಇಲ್ಲೊಂದು ಗ್ರ್ಯಾಟಿಟ್ಯೂಡ್, ರಿಕವರಿ ಫೈನಲ್ ಕಾರ್ಡ್, ಇಲ್ಲೊಂದು ರಿಜೆಕ್ಷನ್. ನಿಮಗೆ ಯೋಚನೆ ಆಗ್ತಾ ಇದೆ, ನನ್ನಿಂದ ದೂರ ಆಗಿದ್ದಾರೆ, ನನ್ನನ್ನು ಮರ್ತುಬಿಟ್ಟಿದ್ದಾರೆ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ನನ್ನ ನೆನಪಿದೆಯಾ ಅವ್ರಿಗೆ, ನನ್ನನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆಯಾ, ಹಾಗೆಲ್ಲ ನಿಮ್ಮ ಯೋಚನೆಗಳಿದೆ ಇಲ್ಲಿ. ಅವ್ರಿಗೂ ನಿಮ್ಮಿಂದ ದೂರ ಆಗಿರೋ ಬೇಜಾರಿದೆ, ಗಿಲ್ಟ್ ಫೀಲ್ ಆಗ್ತಾ ಇದೆ. ಮುಂದೆ ಇದೆಲ್ಲ ರಿಕವರ್ ಆಗುತ್ತೆ, ಹಾಗೆ ದೇವ್ರಿಗೆ ನೀವು ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ
ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.